ಸ್ನೇಹಿತರೆ, ಈ ವಿಡಿಯೋದಲ್ಲಿ KJDಗೆ ಹೊಸದಾಗಿ ಬಾಂಡ್ ಪಡೀಲಿಕ್ಕೆ ಅರ್ಜಿ ಹಾಕಿದ ನಂತರ ನಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ ಅದರಲ್ಲಿ ಏನಾದರೂ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಏನಾದರೂ ಬಂದಿದ್ದರೆ ಆಗ ನಾವು ನಮ್ಮ KJD ಬಾಂಡನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗುತ್ತೆ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ KJDಗೆ ಯಾವ ರೀತಿ ನಾವು ಲಾಗಿನ್ ಆಗ್ತೀವಿ ಹೊಸ ಅಪ್ಲಿಕೇಶನ್ ಹಾಕುವಾಗ, ಅದೇ ಥರ ನಮ್ಮ KJD ನಂಬರ್ ಮತ್ತು ರಿಜಿಸ್ಟರ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ಬರ್ತಕ್ಕಂಥ OTPಯನ್ನು ಎಂಟರ್ ಮಾಡೋದ್ರ ಮೂಲಕ ನಾವು KJD ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಹೀಗೆ ಸ್ಟೇಟಸನ್ನು ಚೆಕ್ ಮಾಡಿದ ನಂತರ ಎಡಭಾಗದಲ್ಲಿ ಕಾಣ್ತಕ್ಕಂಥ ಒಂದು ಮೆನು ಆಪ್ಷನ್ ಏನಿದೆ, ಆ ಮೆನು ಆಪ್ಷನಲ್ಲಿ ಕಾಣ್ತಕ್ಕಂಥ 4ನೇ ಆಯ್ಕೆ ಲೈಫ್ ಇನ್ಶೂರೆನ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಪುನಃ 3 ಸಬ್ ಮೆನುಗಳು ಓಪನ್ ಆಗುತ್ತೆ. ಅದರಲ್ಲಿ 3ನೇ ಆಯ್ಕೆ ವ್ಯೂ KJD ಪ್ರಪೋಸಲ್ ಅಂತ ಇದೆ. ಆ ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಹೆಸರು, ರೆಫರೆನ್ಸ್ ನಂಬರು, ಪಾಲಿಸಿ ನಂಬರು, ಕಾಮೆಂಟ್ಸು, ಆದಮೇಲೆ NB ಬಾಂಡ್ ಅಂತ ಇರುತ್ತೆ. ಅದರ ಕೆಳಭಾಗದಲ್ಲಿ ವ್ಯೂ NB ಬಾಂಡ್ ಅಂತ ಇರುತ್ತೆ. ಆ ವ್ಯೂ NB ಬಾಂಡನ್ನು ಕ್ಲಿಕ್ ಮಾಡಿದಾಗ ನಮಗೆ ನಮ್ಮ ಒಂದು ಪಾಲಿಸಿಯ ಆನ್ಲೈನ್ ಪ್ರತಿ ಓಪನ್ ಆಗುತ್ತೆ. ಅದನ್ನು ನಾವು ಸೇವ್ ಮಾಡಿ ನಂತರ ಪ್ರಿಂಟ್ ಕೂಡ ಮಾಡಿ ಇಟ್ಕೋಬೋದಾಗಿರುತ್ತೆ. ಈ ರೀತಿಯಾಗಿ ನಾವು ಹೊಸ KJD ಬಾಂಡನ್ನು ಆನ್ಲೈನಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಇನ್ನು ಇಂಟಿಮೇಷನ್ ಲೆಟರ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ನೋಡೋಣ. ಇದರಲ್ಲಿ DDO ಲಾಗಿನ್ನಲ್ಲಿ ಅವರ KJD ನಂಬರ್ ಮತ್ತು OTPಯನ್ನು ಬಳಸ್ಕೊಂಡು KJD ವೆಬ್ಸೈಟ್ನಲ್ಲಿ ಲಾಗಿನ್ ಆಗಬೇಕು. ನಂತರ ಅಲ್ಲಿ DDO ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು DDO ಅಥವಾ ಎಂಪ್ಲಾಯಿ ಕೇಳುತ್ತೆ, DDO ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆನಂತರ ಸೈಡ್ ಮೆನುನಲ್ಲಿ ಅಲರ್ಟ್ಸ್ ಆ್ಯಂಡ್ ನೋಟಿಫಿಕೇಷನ್ ಅಂತ ಏನಿರುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಒಂದು 3 ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ 3ನೇ ಆಪ್ಷನ್ ಇಂಟಿಮೇಷನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಇಂಟಿಮೇಷನ್ ಲೆಟ್ರನ್ನು ನಾವು ಓಪನ್ ಮಾಡಿ ನಂತರ ಪ್ರಿಂಟೌಟನ್ನು ತೆಗೆದು ಇಟ್ಕೋಬೋದಾಗಿರುತ್ತೆ.